ಉತ್ತರ ಚೆನ್ನಾಗಿರ್ಬೇಕು ನೋಡಿ, ಹಿಂಗಿರ್ಬೇಕು ಈ ಉತ್ತರ. ಈ ಥರ ಇಲ್ಲಿ ಎಷ್ಟು ಕಿಟಕಿ ಇದೆಯಲ್ಲ ನಿಮ್ಮ ಮನೇಲಿ ಎಲ್ಲ ಯಾವ ಥರ ಇದೆಯಾ ಉತ್ತರದಲ್ಲೇ? ಎಲ್ಲ ಉತ್ತರ ಇಲ್ಲ. ಉತ್ತರ ಇಲ್ಲ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಮತ್ತು ಸೊಸೆಯರ್ ಪ್ರಾಬ್ಲಮ್. ಅಂದರೆ ಸೊಸೆಯರ್ ಅಂದರೆ ಹೆಣ್ಮಕ್ಳು ಸ್ವಲ್ಪ ಅಷ್ಟು ಇದಾಗಿರಲ್ಲ, ಸಂತೋಷವಾಗಿರಲ್ಲ ಯಾರು, ನಿಮ್ಮಿಂದ ಮನೆಯಿಂದ ಹೋಗಿರೋರಾಗಲಿ ನಿಮ್ಮ ಮನೆಗೆ ಬಂದಿರೋರಾಗಲಿ. ಸೊ ಆ ಥರ ಆಗುತ್ತೆ ಅದು ಎನರ್ಜಿ. ನಮಸ್ಕಾರ, ಅಖಂಡ ವಾಸ್ತುಗೆ ಸ್ವಾಗತ. ಸಕಲೇಶ್ಪುರ ಯಾವುದಲ್ಲಪ್ಪ? ಅರ್ಕಲಗೋಡು ತಾಲೂಕು, ಹಾಸನ ಜಿಲ್ಲೆ ಅರ್ಕಲಗೋಡಲ್ಲಿದ್ದೀವಿ. ನಮ್ಮ ಸ್ನೇಹಿತರು ಪುನೀತ್ ಅಂತ ಆವಾಗಲೇ ವಿಡಿಯೋದಲ್ಲಿ ನೋಡಿದ್ರೆ ಅವ್ರ ಬ್ರದರ್ ಮನೆ ಕಟ್ತಾ ಇದ್ದಾರೆ. ಸೊ ಮೇಡಮ್, ಮನೆ ಕಟ್ಟೋರು ಹೆಂಗಿದ್ದಾರೆ ಅಲ್ವಾ? ಇನ್ನೂ ಮನೆ ಕಟ್ಟಿಲ್ಲ, ದಾಡಿ ಇನ್ನೂ ಕಮ್ಮಿ ಇದೆ. ಮನೆ ಕಟ್ಟಿದ ಮೇಲೆ ದಾಡಿ ಜಾಸ್ತಿ ಆಗುತ್ತೆ ಅಲ್ವಾ? ಪಾಯಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ ನಿನಗೆ, ಏನೋ ಪಾಯಕ್ಕೆ ದಾಡಿ ಜಾಸ್ತಿ ಆಗಿದೆ. ಸೊ ಇಲ್ಲಿ ಒಂದು ಮನೆ ಫಿನಿಶ್ ಮಾಡ್ತಾಯಿದ್ದಾರೆ. ಸೊ ಬ್ರದರ್ ಮೇಲೆ ಪ್ರೀತಿ ಜಾಸ್ತಿ. ನಮ್ಮ ಮನೆ ಕಟ್ತಾನೆ, ನಮ್ಮ ಮನೆ ಕಟ್ತಾನೆ, ಬರ್ಬೇಕು ಸರ್ ಅಂತ ನನಗೆ ಒಂದು 20 ಸಲ ಫೋನ್ ಮಾಡ್ಬಿಟ್ಟವನೆ. ಅದೇ ನನಗೆ ಒಂದು 20 ಸಲ ಫೋನ್ ಮಾಡವನೆ. ಏನಾದರೂ ಮಿಸ್ಟೇಕ್ ಆಗ್ಬಿಟ್ರೆ ಕಷ್ಟ. ಈಗ ಅಣ್ಣನಿಗೆ ತೊಂದರೆ ಬಂದರು, ತಮ್ಮನಿಗೆ ತೊಂದರೆ ಬಂದರು ಒಂದೇ, ಇಬ್ಬರಿಗೂ ನೋವು ಬರುತ್ತೆ ಅಲ್ವಾ? ಹಾಂ, ಒಂದೇ ಇದರಿಂದ ಬಂದಿರೋರು. ಅದರಿಂದ ಸೊ ಇದನ್ನೇನಿಲ್ಲ, ಇದು 9 ಇಂಚ್ ಈಚೆ ಕಡೆ ತಗೋ, ಆಯಿತಾ? ಇಲ್ಲಿ ದೇವ್ರ ಮನೆ ಇಲ್ಲಿ ಕೊಡ್ತಾ ಇದೆಯಾ? ಇಲ್ಲೇ ಅಡುಗೆ ಮನೆ ಬರುತ್ತಲ್ಲ, ಅಡುಗೆ ಮನೆ ಟಚ್ ಆಗಿ ಇಲ್ಲಿ ಕೊಡ್ತೀಯಾ? ಇಲ್ಲಿ ಕೊಡ್ತಾ ಇದೆಯಲ್ವ? ಇಲ್ಲಿ ಕೊಡ್ತೀಯಾ? ಇಲ್ಲ ಅಡುಗೆ ಮನೆ ಇಲ್ಲೊಂದು ಕಿಟಕಿ, ಅಲ್ಲೊಂದು ಕಿಟಕಿ ಇರಬೇಕು. ಅಲ್ಲಿ ಕಿಟಕಿ ಅಲ್ಲಿ ಕೊಡ್ತೀರಾ? ಅಲ್ಲಿವರೆಗೂ ಅಡುಗೆ ಮನೆ ಅದು ಅಲ್ಲ. ಅದೇನಾಗುತ್ತೆ, ಅದು ದಕ್ಷಿಣ ಇದಾಗುತ್ತೆ ಅಡುಗೆ ಮನೆಗೆ, ಅದು ಕುಬೇರ ಮೂಲೆ ಆಗುತ್ತೆ. ಇದು ಸೆಂಟ್ರಲ್ ಒಂದು ಬೇಕೇ ಬೇಕು. ಮೇಲೆ ವೆಂಟಿಲೇಟರ್ ಆದರೂ ಕೊಡು, ಚಿಕ್ಕದೊಂದು ವೆಂಟಿಲೇಟರ್ ಕೊಡು. ಮೇಲೆ ಎರಡಕ್ಕೆ ಎರಡು ಒಂದು ವೆಂಟಿಲೇಟರ್ ಕೊಡು. ಆ ಕಿಟಕಿ ಕೊಡು. ಇಲ್ಲಿ ಸಿಂಕ್ ಕೊಡ್ತೀಯಾ? ಈ ದೇವ್ರ ಮನೆ ಪಕ್ಕ ಸಿಂಕ್ ಹತ್ರ ಒಂದು ಕಿಟಕಿ ಇರಬೇಕು. ಹಾಂ, ಇದಕ್ಕೆ ಈಶಾನ್ಯದಲ್ಲಿ, ಈ ಅಡುಗೆ ಮನೆ ಈಶಾನ್ಯದಲ್ಲಿ ಸಿಂಕ್ ಬರುತ್ತೆ. ಸಿಂಕ್ ಹತ್ರ ಒಂದು ಕಿಟಕಿ ಬೇಕು, ಆಯಿತಾ? ಅಲ್ಲಿ ಒಂದು ಮೇಲೆ ವೆಂಟಿಲೇಟರ್ ಬೇಕು. ಮಿಕ್ಕಿದ್ದೆಲ್ಲ ನೀನು ಸೆಟ್ ಮಾಡ್ಕೊ. ಇಲ್ಲಿ ದೇವ್ರ ಮನೆ, ಹಾಂ, ಇಲ್ಲಿ ದೇವ್ರ ಮನೆ. ಮಿಕ್ಕಿದ್ದು ಇದು ದೊಡ್ಡ ಕಿಟಕಿ ಇಟ್ಕೊ, ಎಷ್ಟಾದರೆ ಅಷ್ಟು, ಆಯಿತಾ? ಉತ್ತರ ಕರೆಕ್ಟ್ ಇದೆ, ದೊಡ್ಡ ಕಿಟಕಿ ಇಟ್ಟಿದ್ಯಾ? ಉತ್ತರಕ್ಕೆ ಒಳ್ಳೆ ಕಿಟಕಿ ಇಟ್ಟಿದ್ಯಾ, ಆಯಿತಾ? ಇದು ಡೈನಿಂಗ್ ಹಾಲು ನಮ್ಮ. ಸೊ ಡೈನಿಂಗ್ ಹಾಲ್ ಕಿಟಕಿ ಇದು ಕರೆಕ್ಟ್ ಇದೆಯಾ? ಅಡುಗೆ ಅಲ್ಲೇ ಅಲ್ಲಿ ಬರುತ್ತಾ? ಅಲ್ಲಿ ಬೇಡ, ಈ ಕಡೆಗೆ, ಇಲ್ಲಾಂದರೆ ಈ ಕಡೆಗೆಲ್ಲ ಇಟ್ಕೋಬೇಕು. ಇದು ಫುಲ್ ಎಲ್ಲ ಓಪನ್ ಐತಾನೆ? ಇದು ಓಪನ್ ಅಲ್ವಾ? ಇಲ್ಲೆಲ್ಲ ಇಟ್ಕೊಳ್ಳೋಣ, ಪರವಾಗಿಲ್ಲ. ಹಾಂ, ಅಲ್ಲಿ ಮಾಡ್ಕೊ. ಇದು ಫುಲ್ ಕಲ್ಲು ಬರುತ್ತಾ? ಇದು ಫುಲ್ ಕಲ್ಲು ಬರುತ್ತೆ. ಇಲ್ಲಿ ಮೇಲೆ ದೊಡ್ಡದೊಂದು ಇಟ್ಕೊಳ್ಳೇಬೇಕು. ಇದು ಯಾಕಂದ್ರೆ ದಕ್ಷಿಣ ಇದು, ಅದು ಇರಲೇಬೇಕು. ದೊಡ್ಡದಾಗಾದ್ರೆ ಇದು ಕಿಟಕಿ ಇಟ್ಟರೆ ಒಳ್ಳೇದು. ಚಿಕ್ಕದಾದ್ರು ಇಟ್ಬೋದಾ ಸರ್? ಚಿಕ್ಕದಾದ್ರೆ 2.5 ಅಟ್ಲೀಸ್ಟ್ ಇರಬೇಕು. ಹಾಂ, ಎಲ್ಲಿಗಮ್ಮ? ಅಲ್ಲ, ಮಾಮೂಲಿ ಕಿಟಕಿ ಒಂದು 2.5ಗೆ ಒಂದು ಸ್ವಲ್ಪ ಹೈಟ್ ಮಾಡ್ಕೊ. 2.5ಗೆ ಇಟ್ಕೊ. ಅಲ್ಲಿ ಮೇಲಾದರೂ ದೊಡ್ಡದಿಡು, ಇಲ್ಲ ಕೆಳಗಡೆ ಇರಲೇಬೇಕು. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಮ್ಮ ಶೋ ಕೇಸ್ ಮಾಡ್ಕೋಬೇಕು, ಇಲ್ಲಿ ಬೇಡ ಅಂತ ಮುಚ್ಚಿಬಿಡ್ತಾರೆ. ಮುಚ್ಚಿಬಿಟ್ರೆ ಭಾರಿ ತೊಂದರೆ. ಏರ್ ಕಿಟಕಿನಾರು ಇಡ್ಬೋದಾ? ಒಂದು 2.5 ಮೇಲೆ ಇಕ್ಬಿಡು, ಮೆಸ್ ಹಾಕ್ಬಿಡ್ಬೇಕು. ಅದು ಯಾವಾಗಲೂ ಗಾಳಿ ಓಪನ್ ಆಗಿರುತ್ತೆ. ಹೌದು, ಆ ಥರ ಮಾಡಿಸ್ಕೋಬೇಕು, ಸರಿನಾ? ಇಲ್ಲಿ ನಿನಗೆ ರೂಮ್ ಬರುತ್ತೆ, ಇಲ್ಲಿ ಬಾಯಲ್ಲಿ. ಇದು ಬೆಡ್ರೂಮ್ ಬರುತ್ತೆ. ಆ ಕಡೆ ಹೋಗಮ್ಮ. ಇದು ಬೆಡ್ರೂಮ್ ಬಂದ್ಬಿಟ್ಟಾಗ ಕುಬೇರ ಮೂಲೆಯಲ್ಲಿ, ಅದು ನೈಋತ್ಯದಲ್ಲಿ ಇದು ಫುಲ್ ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ ಬಾಗಿಲು ಎಲ್ಲಿರ್ತಾ ಇದೆಯಾ? ಇಲ್ಲಿ ಆ ಕಡೆಯಿಂದ, ಬಾತ್ರೂಮ್ ಕಡೆಯಿಂದ. ಈ ಕಡೆಯಿಂದ ಹಿಂಗೆ ಕೊಡ್ತೀಯಾ? ಇದು ಹಿಂಗೆ ಒಳಗಡೆ ಹೋಗುತ್ತಾ? ಮೇಲಕ್ಕೆ ಹೋಗುತ್ತೆ, ಆಯಿತಾ? ಇಲ್ಲಿ ರೂಮ್ ಕೊಡ್ತಾ ಇದೆಯಾ? ಬಾಗಿಲು ಕೊಡ್ತಾ ಇದೆಯಾ? ಸೊ ಹಿಂಗೆ ಎಂಟ್ರಿ ಕೊಡ್ತೀಯಾ? ಹಿಂಗೆ ಬಂದರೆ ಹಿಂಗೆ ಸ್ಟೇರ್ ಕೇಸ್ ಹಿಂಗೆ ಮೇಲಕ್ಕೆ ಹೋಗುತ್ತೆ. ಹಿಂಗೆ ಮಾಡ್ಬೋದಾ? ಹಿಂಗೆ ಮಾಡ್ಬಿಟ್ಟು ಹಿಂಗೆ ಕೊಡ್ಬೋದಾ? ಹಿಂಗೆ ಕೊಡ್ಬೋದಾ? ಹೆಂಗೆ ಕೊಡ್ತೀರಿ ಅಂತ ಹೇಳ್ಬನ್ನಿ ಒಂಚೂರು. ಇಲ್ಲಿಂದ ಹಿಂಗೆ ಹೋಗಿ ಮೇಲಕ್ಕೆ ಹೋಗಿ ಹಿಂಗೆ ಹೋಗ್ತೀರಾ ಅಲ್ವಾ? ಪೂರ್ವಕ್ಕೆ ಅದು ಗೊತ್ತಾಯ್ತು. ಪೂರ್ವಕ್ಕೆ ಮುಖ ಮಾಡ್ಕೊಂಡು ಮೇಲೆ ಹತ್ತೀವಿ, ಮೇಕ್ಕೆ ಬರ್ತೀಯ. ಅವಾಗ ಇದು ಇಲ್ಲಿ ಗೋಡೆ ಕಟ್ಟಿದ ತಕ್ಷಣ ಏನಾಗುತ್ತೆ, ಇದು ಈ ರೂಮ್ಗೆ ಕುಬೇರ ಮೂಲೆ ಡೋರ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಗೋಡೆ ಕಟ್ತೀರಲ್ರಿ, ಇಲ್ಲಿ ಗೋಡೆ ಕಟ್ಟಿದ ಮೇಲೆ ಎಲ್ಲಿ ಬರುತ್ತಿದ್ದು? ಸ್ವಲ್ಪ ಆದರೂ ಸರ್ಸ್ಕೋಬೇಕಾಗಿತ್ತು. ಆ ಕಡೆ ಮೆಟ್ಲು ಗಡ್ಡ ಬರುತ್ತೆ ಅಲ್ಲ, ಮೆಟ್ಲು ಅಡ್ಡ ಬರುತ್ತೆ ಅಲ್ವಾ? ಮೆಟ್ಲು ಅಡ್ಡ ಬರುತ್ತೆ. ಅಲ್ಲಿ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲಿ ಹಿಂದೆ ಡೋರ್ ಬೇಕು ಅಂದರೆ ಇಲ್ಲಿ ಕೊಡಬೇಕಿತ್ತು. ಇಲ್ಲಿ ಕೊಡ್ಬೇಕು. ಮೇನ್ ಡೋರ್ ಕೊಟ್ಟಿದ್ದೀವಲ್ಲ, ಅದ್ರ ಎದುರುಗಡೆ ಇಲ್ಲಿ ಇರಬೇಕು. ಇಲ್ಲಿ ಬರುತ್ತೆ. ಇಲ್ಲಿ ಬಂದರೆ ಇಲ್ಲಿ ಈ ವೈಟಿಗೆ ಬರುತ್ತೆ. ಹಾಂ,
ಅಲ್ಲ ಹಿಂದೆಗಡೆ ಡೋರ್ ಬೇಕೇ ಬೇಕಾ? ಬಾತ್ರೂಮ್ಗೆಲ್ಲ ಹಿಂದಕ್ಕೆಲ್ಲ ಹಾಂ ಅಲ್ಲ ಬೇಕೇ ಬೇಕು ಡೋರ್. ಬಾತ್ರೂಮ್ಗೆಲ್ಲ ಹಿಂದಕ್ಕೆ ಮಾಡೋಣ ಅಂತ ಇದೆ ಸರ್. ಸ್ವಲ್ಪ ಅದೇ ಈ ಕಡೆ ಬಂದ್ಬಿಡ್ತಲ್ಲ ಅಂತ. ಸರಿ ಇರಲಿ, ಅದು ನೋಡೋಣ. ಅಟ್ಲೀಸ್ಟ್ ಈ ವಾಯುವ್ಯದಲ್ಲಿ ಕಿಟಕಿ ಆದರೂ ಕೊಡಿ ಮೇಲೆ. ಮೇಲೆ ಯಾಕೆ ಕೊಡ್ತೀವಿ ಸರ್? ಇಲ್ಲೊಂದು ಕಿಟಕಿ ಕೊಡು. ಎರಡು ಕೊಡ್ಬೇಕಾ? ಹೌದು, ಈ ಕಡೆಗೊಂದು ಈ ಕಡೆಗೊಂದು ಈ ಕಡೆಗೊಂದು. ಈ ಕಡೆಗೂ ಬೇಕಾ? ಹೌದು, ಉತ್ತರ ವಾಯುವ್ಯದಲ್ಲಿ ಒಂದು ಬೇಕು, ಇಲ್ಲಿ ಬೇಕು, ಎರಡು ಕಿಟಕಿ ಕೊಡೋಣ ಅಂತ ಇದ್ದು. ಇಲ್ಲೊಂದು ಕೊಟ್ಬಿಡು. ಈ ಮೂಲೆ ಇಲ್ಲಾಂದ್ರೆ ಕ್ಲೋಸ್ ಆಗ್ಬಿಡುತ್ತೆ, ವಾಯು ಮೂಲೆ ಕ್ಲೋಸ್ ಆಗಬಾರ್ದು. ಆಯ್ತಾ? ಇದನ್ನ ಆದಷ್ಟು ಕ್ಲೋಸ್ ಮಾಡ್ಕೊಂಡ್ರಿ. ಈಗ ಇಟ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಯಾವಾಗಲೂ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋ ಥರ ಮಾಡಮ್ಮ. ಯಾಕಂದರೆ ಇದು ಮಧ್ಯ ಬಾಗಿಲು ತುಂಬ ಡೇಂಜರ್. ಇದು ಲಾಸ್ಟಿಗೆ ಇರಬೇಕು. ಇಲ್ಲೆಲ್ಲ ಮೆಟ್ಲು ಬರುತ್ತೆ ಅಂತೀರಿ ನೀವು. ಪ್ಲಾನ್ ಹಾಕ್ಸಿದ್ಯಾ ಇದು ಮುಂಚೆನೆ? ಪ್ಲಾನ್ ಹಾಕ್ಸಿದ್ದೆ ಸರ್, ಅದು ಇಲ್ಲಿ ಮೆಟ್ಲು ಕೊಡೋಣ ಅಂತ ಹಾಕ್ಸಿದ್ದು. ಹಾಂ, ಅದು ಬೇಡ, ಅಲ್ಲಿ ಡೈನಿಂಗ್ ಎಲ್ಲ ಚಿಕ್ಕದಾಗ್ಬಿಡುತ್ತೆ. ಅಲ್ಲ ಏನು ಡೈನಿಂಗ್ ಹಾಲ್ ಚಿಕ್ಕದಾದ್ರೆ ಏನಾಗುತ್ತೆ? ಇಲ್ಲಿ ತಗೊಂಡು ಆರಾಮಾಗಿ ಅಲ್ಲಲ್ಲ ಇಲ್ಲಿಂದ ಹಿಂಗೆ 3 ಮೆಟ್ಲು 4 ಮೆಟ್ಲು ಹಿಂಗೆ ಹಾಕ್ಕೊಂಡು ಹಿಂಗೆ ಹೋಗಿ ಹಿಂಗೆ ಯು ಶೇಪಲ್ಲಿ ಹೋಗ್ಬೋದಿತ್ತು ಹಿಂಗೆ ಮೇಲಕ್ಕೆ. ಮತ್ತೆ ಇಲ್ಲಿ ಚಿಕ್ಕದಾಗ್ಬಿಡುತ್ತೆ, ಜಾಗಲ್ಲ ಅಂತ. ಇಲ್ಲಿ ದೇವ್ರ ಮನೆ ಸೆಂಟ್ರ್ ಚಿಕ್ಕದಾಗಿ ಮಾಡಿಕೊಂಡು ಡೈನಿಂಗ್ ಹಾಲ್ ಬೇಕಾದ್ರೆ ಇದರಲ್ಲೇ ಸೆಟ್ ಮಾಡ್ಬೋದು. ಇಲ್ಲ ಆ ಕಡೆ ಕಾರ್ನರ್ಗೆ ಹಾಕ್ಬೋದು. ಇಲ್ಲಾಂದ್ರೆ ಅದು ಇದೆಯಲ್ಲ, ಅದು ಆ ಜಾಗ ಅದು ಪೂರ್ತಿ ಅಲ್ಲಿ ಇನ್ನೊಂದು ರೂಮ್ ಆಗೋದು ಆಗೋದು. ಮತ್ತೆ ಮ್ಯಾಗಡಿಗೆ ಒಂದು ರೂಮ್ ಮಾಡೋಣ, ಒಂದು 2 ರೂಮ್ ಅಂತ. ಒಳಗಡೆ ಮೆಟ್ಲು ಅದೇ ಇದು ಕೊಟ್ಟಿದ್ರು ಚೆನ್ನಾಗಿರೋದು. ಹಿಂಗೆ ಹಾಕಿದ್ರೆ ಹಿಂಗೆ ಮೇಲೆ ಬಂದು ಇಲ್ಲಿ ಕರೆಕ್ಟ್ಗೆ ಈ ರೂಮ್ ಇರುತ್ತೆ. ಮೇಲ್ಗಡೆ 2 ರೂಮ್ ಬರುತ್ತೆ ಸೇಮ್. ಇದೊಂದು ಹಿಂಗೆ ಓಪನ್ ಮಾಡ್ಕೊಂಡು ಈ 2 ರೂಮು ಅಡ್ಜಸ್ಟ್ ಮಾಡ್ಬೋದು ಮೇಲೆ. ಈಗ ಅಲ್ಲ ಅಲ್ಲಿ ಮಾಡ್ಬೋದು, ಅದು ತೊಂದರೆ ಇಲ್ಲ. ಅಲ್ಲೂ ಮಾಡ್ಬೋದು. ನಿನಗೆ ಪ್ಲೇಸ್ ಸಿಕ್ಕಿರೋದು ಚೆನ್ನಾಗಿ. ಇಷ್ಟೇ ಜಾಗ ಹೋಗಿರೋದು ಅಷ್ಟೇ ನಿನಗೆ. ಈಗ ಅಷ್ಟು ಹೋಗ್ತದಲ್ಲ ಮೇಲಕ್ಕೆ, ಆ ಮೇಲೆ ಫ್ಲೋರಲ್ಲೂ ಹಂಗೆ ಹೋಗುತ್ತಲ್ಲ, ಮತ್ತೆ ಟಾಪ್ ಹಾಕ್ಬೇಕದು ಎಲ್ಲಿ? ಹೌದು, ಅದು ಅಲ್ಲಿಂಚ ಹಾಕ್ತೀಯ, ಇಲ್ಲೊಂದು ರೂಮ್ ಬರುತ್ತೆ. 2 ಈಕ್ವಲ್ ಆಗುತ್ತೆ, ಅದು ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಹಾಕಿದ್ರೆ ಇಲ್ಲಿ 2 ರೂಮ್ ಬರೋದು, ಮೇಲೆ 2 ರೂಮ್ ಬರೋದು, 2 ರೂಮ್ ಸಿಕ್ಕಿರೋದು ನಿಮಗೆ ಮೇಲೆ. 2 ರೂಮ್ ಕೊಡೋಣ ಅಂತ ಇದ್ದು. ಈಗ ಮತ್ತೆ ಇಲ್ಲಿ ಚಿಕ್ಕದಾಗುತ್ತೆ ಅಂತ ಅಲ್ಲೇ ಮೆಟ್ಲು. ಅದೇ ಇಲ್ಲಿ ತಗೊಂಡಿದ್ರೆ 2 ರೂಮ್ ಇಲ್ಲಿ ಬಂದು ಮುಂದೆ ಸ್ವಲ್ಪ ಪೋರ್ಟಿಕೋ ಸಿಕ್ಕಿರೋದು, ಇದು 2 ರೂಮ್ ಸಿಕ್ಕಿರೋದು ಮೇಲೆ ನಿಮಗೆ. ಓಕೆನಾ? ಆಮೇಲೆ ಯಾವುದೇ ಕಾರಣಕ್ಕೂ ಹಿಂದೆಗಡೆ ಬಾತ್ರೂಮ್ ಕಟ್ತೀಯಲ್ಲ, ಮನೆ ಟಚ್ ಮಾಡಿ ಕಟ್ಟಬೇಡ. ಮನೆ ಸುಮ್ಮನೆ ಒಂದು ಗೋಡೆ ಉಳ್ಸೋಣ ಅಂತೇಳಿ ಇದಕ್ಕೆ ತಗೊಂಬಂದು ಸೇರಿಸ್ಬೇಡ. ಮನೆಗೂ ಇದಕ್ಕೂ ಒಂದು ಅಡಿ 1.5 ಅಡಿ ಗ್ಯಾಪ್ ಕೊಟ್ಟು ನೀನು ಬಾತ್ರೂಮ್ ಹಾಕೋ. ಈಗ ನೀನು ಅರ್ಜೆಂಟಾಗಿ ಇಲ್ಲಿ ಕಾಂಪೌಂಡ್ ಎಲ್ಲಿವರೆಗೂ ನಿಂತ ಜಾಗ ಇದು ಫುಲ್ ಇದೆಯಾ? ಆಯಿತಾ? ಒಂದು ನಿಮಿಷ. ಈಗ ಇದೆಯಲ್ಲ ಪುನೀತ್ ಪಲ್ಲೆ, ಈಗ ಇದೆಯಲ್ಲ ಫಸ್ಟ್ ನಾಳೆ ರೆಡಿಮೇಡ್ ಕಾಂಪೌಂಡು ಇಲ್ಲಿಂದ ಅಲ್ಲಿಗೆ ಕಟ್ಟದೆ ಹೋದರೆ ಸ್ವಲ್ಪ ತುಂಬ ಲೇಟ್ ಆಗುತ್ತೆ ಮನೆ ಕಟ್ಟೋದು. ನಿಮ್ಮ ಫ್ರೆಂಡ್ ನೋಡ್ದಲ್ಲ 3 ವರ್ಷ ಆಗಿಲ್ವನ್ನ? 4 ವರ್ಷ ಆಗಿದೆ. ಕಾಸಿದೆ ಕಟ್ಟೋಕ್ಕಾಗಲ್ಲ. ಆಯಿತಾ? ಪಶ್ಚಿಮ ಫಸ್ಟು ಕ್ಲೋಸ್ ಮಾಡಲೇಬೇಕು. ಪಶ್ಚಿಮ ದಕ್ಷಿಣ ಎಲ್ ಶೇಪು, ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹಾಕೋ. ಆಮೇಲೆ ಗೃಹಪ್ರವೇಶ ಆಗೋ ಟೈಮಿಗೆ ಮೇಕದ್ ಬೇಕಾದ್ರೆ ಹಾಕೋ. ಇವಾಗ ಬೇಡ. ಮನೆ ಎದ್ದೇಳ್ಬೇಕಾದ್ರೆ ಫಸ್ಟು ಇದಿರಬೇಕಿದು. ಇದರ ದೋಷ ನಿಂದರೆ ಅದು ಜಾಸ್ತಿ ಇದೆ ನಿಂದು ಜಾಗ. ಈ ಜಾಸ್ತಿ ಇರೋ ದೋಷ ನೀನು ಇದು ಮುಂದಕ್ಕೆ ಬಿಡಲ್ಲ. ಅರ್ಥ ಆಯ್ತಾ? ಈ ರೋಡಿಗೆ ತಂದಿದ್ದೀಯ ನೀನು. ಸೌತ್ ವೆಸ್ಟ್ ಅಂದರೆ ನಿಮ್ಮ ಜಮೀನು ಎಲ್ಲಿದೆ ಲಾಸ್ಟ್ ಕಟ್ಟಬೇಕು. ಎಲ್ಲಿ ಹೇಳೋ? ಹಿಂದೆ ಎಷ್ಟಿದೆ ನಿಮ್ಮದು? ಅಲ್ಲಿ ಕಟ್ಟಬೇಕಾಯ್ತು ಮನೆ. ನೀನು ಮುಂದೆ ಕಟ್ತಾ ಇದೀಯಾ. ಸೊ ಮುಂಬಾರ ಆಗುತ್ತೆ. ನಿಮ್ಮ ಜಮೀನಲ್ಲಿ. ಅದರಿಂದ ನೀನು ಇದನ್ನು ಕಟ್ ಮಾಡಲೇಬೇಕು. ಕಾಂಪೌಂಡಾಗಿ ಕಟ್ ಮಾಡಿದ್ರೆ ಇದು ಬರುತ್ತಲ್ಲ ಸರ್, ಅಲ್ಲಿ ಅದಕ್ಕೆ ಟಚ್ ಮಾಡ್ಬೋದಾ? ಯಾವುದಕ್ಕೆ? ಇಲ್ಲಿ ಒಂದು ಮನೆ ರೂಮ್ ಬರುತ್ತೆ, ಇದಕ್ಕೆ ಮನೆ ಇದು ಬರುತ್ತೆ, ಬಚ್ಚಲ ಮನೆ ಬರುತ್ತಲ್ಲ. ಬಚ್ಚಲ ಮನೆ ಸಪ್ರೇಟ್ ಆಗಿ ಮಾಡ್ಕೋ. ಕಾಂಪೌಂಡ್ ಬೇಕಾದ್ರೆ ನೀನು ಸ್ವಲ್ಪ ಬಿಟ್ಟು ಹಾಕೋ. ಆ ಕಾಂಪೌಂಡ್ ಟಚ್ ಮಾಡ್ಬೋದಾ? ಇಲ್ಲ, ಈ ಮನೆಗೂ ಕಾಂಪೌಂಡ್ಗೂ ಟಚ್ ಆಗಬಾರ್ದು. ಕಾಂಪೌಂಡ್ ಮನೆಯಿಂದ ಎಷ್ಟು ಬೇಕು ಬಾತ್ರೂಮ್ ಒಂದು 6 ಅಡಿ ಸಾಕ. ರೂಮು ಒಂದು ಸೌದೆ ಒಲೆ ಅದು ಇದು ಅಂಡ ಒಲೆ ಮಾಡ್ಕೊಳಕ್ಕೆ ಅಲ್ವಾ? ಈ ಮೂಲೆಯಲ್ಲಿ ಹಾಕ್ಬಾರದು, ಆ ಮೂಲೆ ಬೇಕು. ಆಯ್ತಮ್ಮ? ಆ ಮೂಲೆಯಲ್ಲಿ ಹಾಕ್ಕೊಳ್ಳಿ. ಒಂದು 10 ಅಡಿ ಹಿಂದಕ್ಕೆ ಹಾಕ್ಕೋಬೇಕಾರೆ 10 ಅಡಿ ಸೇರಿಸಿ ಹಿಂಗೆ ಎಲ್ ಶೇಪ್ ಕಾಂಪೌಂಡ್ ಹಾಕ್ಬಿಡು ರೆಡಿಮೆಂಟಲ್ಲಿ ಇಲ್ಲಿಂದ. ಆಯಿತಾ? ಆ 10 ಅಡಿ ಒಳಗಡೆ ನೀನು ಬಾತ್ರೂಮ್ ಹಾಕೋ ಹಿಂದೆಗಡೆ. ಆಯಿತಾ? ಈ ಎಲ್ ಶೇಪ್ ಕಾಂಪೌಂಡ್ ಹಾಕ್ಬಿಟ್ಟು ಮಿಕ್ಕಿದ್ದು ಮೋಲ್ಡು ಗಿಲ್ಡು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ನೋಡಪ್ಪ ನಿನ್ನ ಕೆಲಸ ಈಸಿಯಾಗಿ ಆಗುತ್ತೆ. ಟೆನ್ಷನ್ ಇಲ್ದರೆ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲ ಅಂದರೆ ಭಯಂಕರ ಟೆನ್ಷನ್. ಇಲ್ಲ, ಯಾಕಂದ್ರೆ ನೋಡಿ ಹಿಂಗೆ ಕಟ್ಟಬಾರ್ದು. ನೋಡು ಹಿಂದೆ ಮನೆ ಹಿಂದೆ. ಈಗ ನೀನು ನೋಡಪ್ಪ, ನಿನಗೆ ಈಗ ಇದು ಕೊಟ್ಟೆ, ಹಿಂಗೆ ಕೊಟ್ಟೆ.
ಒಂದು ಇಟ್ಕೆ ಕೊಟ್ಟು ಹಿಡ್ಕೊಂಡೆ 10 ಇಟ್ಕೆ ಕೊಟ್ಟರೆ ಹಿಡ್ಕೊಳಕ್ಕಾಗುತ್ತಾ? ಆಗಲ್ಲ. ಅದೇ ಇಲ್ಲ ಆದರೆ ನೀನು 100 ಕೊಡು, ಎತ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತು ನಿನಗೆ? ಹಿಂಗೆ ಈ ಕೈಯಲ್ಲಿ ಎಷ್ಟು ಹಿಡ್ಕೊತೀಯ? ಸೊ ಈ ಭೂಮಿಯಲ್ಲಿ ನೈಋತ್ಯದಲ್ಲಿ ಇರ್ಬೇಕು ನೀನು, ಸೌತ್ ವೆಸ್ಟು. ಅಲ್ಲಿ ಮನೆ ಕಟ್ಟಬೇಕಾಗಿರೋದನ್ನ ನಾರ್ತ್ ಈಸ್ಟಲ್ಲಿ ಕಟ್ತಾ ಇದೀಯ ಅಲ್ಲ. ಹೇಳಿದ್ದು ನಿನ್ಗೆ ಇದು ಓಕೆ, ನೀನು ಮಾಡ್ತಾ ಇರೋದು. ಅದರಿಂದ ಕಾಂಪೌಂಡ್ ಕಟ್ ಮಾಡದೆ ಹೋದರೆ ಅಂದರೆ ನಿನ್ಗೆ ಲೇಟ್ ಆಗುತ್ತೆ. ಏನೋ ಒಂದು ಸಮಸ್ಯೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ. ಅದಕ್ಕೆ ಅರ್ಜೆಂಟಾಗಿ ನಾಳೆನೇ ಹಾಕ್ಸ್ಬಿಡು. ನೋಡು, ಆ ಥರ ದೇವಮೂಲೆಯಲ್ಲಿ ಇಟ್ಕೆಗಳು ಹೇಳೋದು ನೋಡು, ಲೋಡ್ ತಂದು ದೇವಮೂಲೆಯಲ್ಲಿ ಹಾಕಿದ್ಯಾ. ಹಾಂ, ನಾರ್ತ್ ಈಸ್ಟಲ್ಲಿ ಅಲ್ಲಿ ಹಾಕಿದ್ಯಾ, ಅಲ್ಲಿ ಹಾಕ್ಬಾರ್ದು. ಈ ಕಡೆ ಜಾಗ ಇಲ್ಲಿ ಹಾಕಬೇಕು, ಇಲ್ಲ ಈ ಕಡೆ ಹಿಂದೆ ಹಾಕೋಬೇಕು, ಎಲ್ಲನೂ ಹಾಕೋ. ದೇವಮೂಲೆಯಲ್ಲಿ ಡಸ್ಟ್ ಬಿಡಿಸೋದು, ದೇವಮೂಲೆಯಲ್ಲಿ ಇಟ್ಕೆಗಳು ಲೋಡ್ ಹಾಕೋದು, ಆಯಿತಾ? ಅರ್ಥ ಆಯ್ತಲ್ಲ? ನಿಮ್ಮ ಜಮೀನಿಗೆ ಮುಂಚೆನೇ ಇಲ್ಲ ಟೆನ್ಷನ್, ಅಂದರೆ ದೇವಮೂಲೆಯಲ್ಲಿ ಮನೆ ಕಟ್ತಾ ಇದೆಯಾ, ಅದರಲ್ಲೂ ಇನ್ನೂ ಲೋಡ್ ತಂದು ಅಲ್ಲಿ ಇಳಿಸ್ಬಿಟ್ರೆ ಇನ್ನೂ ಟೆನ್ಷನ್. ಅರ್ಥ ಆಯ್ತು ನಿಮಗೆ? ಹಾಂ, ಈಗ ಕಟ್ಸಿ ಈ ಕಡೆ ಅಲ್ಲೆಲ್ಲಿ ಹಾಕ್ಸಲೇಬೇಡ. ಇನ್ನೂ ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಹಾಕ್ಸ್ಕೊ, ಹಿಂದೆ ಹಾಕ್ಸ್ಕೊ. ಜಾಗ ಐತಲ್ಲ, ಎಲ್ಲ ನಿಮ್ಮದೇ ಅಲ್ವಾ. ಅಲ್ಲಿಗೇನು ಹತ್ರ ಆಗುತ್ತೆ, ಅಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಆಯಿತಾ? ಕಷ್ಟಪಡೋದು ನೀನು ಅಷ್ಟಾಯ್ತು. ಇಷ್ಟ ತಾನೇ? ಇಲ್ಲಿ ಕೆಳಗಡೆ ಮೇಲ್ಗಡೆ ಒಂದು ರೂಮು. ಹಾಂ ಹಾಂ, ಎಲ್ಲಿ ಇಲ್ಲ ಇದು. ಹಾಂ, ಇಲ್ಲಿಂದ ಅಲ್ಲಿವರೆಗೂ ತೊಗೊಂಬಿಡು ಲೈನಿಗೆ ಫುಲ್ ತೊಗೊಂಬಿಟ್ಟು ಮೋಲ್ಡ್ ಹಾಕ್ಕೊಂಡು ಮುಂದೆ ಇದು ವರಂಡ ಥರ ಇರುತ್ತೆ. ಸೊ ಅದು ರೂಮ್ ಮಾಡ್ಕೊ. ಇದು ಒಂದು ಚಿಕ್ಕದು ವರಂಡ ಥರ ಮುಂದೆ ಹೆಂಚು ಹಾಕ್ಕೊಂಡು ಸೆಟ್ ಮಾಡ್ಕೋ, ಚೆನ್ನಾಗಿರುತ್ತೆ. ಸರಿನಾ? ಅಲ್ಲಿವರೆಗೂ ತಗೋಬೇಕು, ಮತ್ತೆ ಇದು ಕಟ್ ಮಾಡಿ ಮಾಡಬೇಡ. ಅಲ್ಲಿವರೆಗೂ ಪೂರ್ತಿ ತೊಗೊಂಬಿಡು. ಮೇಲ್ಗಡೆ ಮೇಲೆ ಪೂರ್ತಿ ಮೋಲ್ಡನ್ನ ಇಲ್ಲಿವರೆಗೂ ಎತ್ಕೊಂಬಿಡು. ಹಾಂ, ಇದನ್ನು ಒಂದು ಪ್ಯಾರಾಪಿಟ್ ವಾಲ್ ಕಟ್ಕೊಂಡು ಒಳಗಡೆ ಎಂಟ್ರಿ ಇಟ್ಕೊ. ಎಲ್ಲ ಅದೇ ಇದು ಇಲ್ಲಿ ಇಡಬೇಕು, ಇಲ್ಲಿ ಈ ಕಾರ್ನರಲ್ಲಿ ಇರಲಿ, ಈ ಕಾರ್ನರಲ್ಲಿ ಇರಬೇಕು. ಹೌದು, ಆ ಡೋರ್ ಏನು ಬರುತ್ತೆ ಅಲ್ಲಿ, ಇಲ್ಲ ಈ ಕಡೆ ಬರಬೇಕು, ಆ ಕಡೆ ಹೋಗ್ಬಾರ್ದು. ಸೆಂಟ್ರಿಗೂ ಬೇಡ, ಈ ಲಾಸ್ಟಿಗೆ ಅಲ್ಲಿ ಡೋರ್ ಏನು ಇಡ್ತೀಯಾ ಆ ಡೋರ್ ಆಪೋಸಿಟ್ ಇರ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಮತ್ತು ಇಲ್ಲಿ ಬಾ, ಇಲ್ಲಿ ನೀನು ಇಲ್ಲಿ ಕೊಡ್ತೀಯ, ಡೋರ್ ಕೊಡ್ತೀಯ, ಅದು ವಾಯುವಿ ಅಲ್ವಾ, ಮೆಟ್ಲು ಮೇಲಕ್ಕೆ ಹೋಗುತ್ತೆ. ಅಲ್ಲೊಂದು ಚಿಕ್ಕ ಕಿಟಕಿ ಕೊಡಲ್ಲಿ. ಈಗ ಅಲ್ಲಿ ಕೊಡ್ಬೇಕಂದಲ್ಲ, ಅದೇ ಇಲ್ಲಿ ಕೊಟ್ಬಿಡು ಈ ಕಡೆಗೆ. ಅವಾಗ ನೀನು ಡೋರ್ ಆಪೋಸಿಟ್ ಕಿಟಕಿ ಆಗುತ್ತೆ, ಇದರ ಆಪೋಸಿಟ್ ಕಿಟಕಿ ಆಗುತ್ತೆ. ಈ ಕ್ರಾಸ್ ವೆಂಟಿಲೇಷನ್ ಕರೆಕ್ಟಾಗಿರುತ್ತೆ ವಾಸ್ತುಗೆ. ಅರ್ಥ ಆಯ್ತಲ್ಲ? ಅದರ ಆಪೋಸಿಟ್, ಗೊತ್ತಾಯ್ತಾ? ಅಲ್ಲಿ ಅಲ್ಲ ನೋಡಪ್ಪ, ಅಲ್ಲಿ ಕಿಟಕಿ, ಇಲ್ಲಿ ಡೋರು, ಇಲ್ಲಿ ಕಿಟಕಿ, 3 ಲೈನ್ ಆಗೋ ಥರ ಮಾಡ್ಕೊ, ಸೆಟ್ ಮಾಡ್ಕೊ. ಸರಿನಾ? ಅದು ಮೇಲೆ ಇಕ್ಕೋದು ಬೇಡ, ಆ ಕಡೆ ಇಲ್ಲಿ ಇಟ್ಟರೆ ಸಾಕು. ಹಾಂ, ಯಾಕೆ ಮೆಟ್ಲು ಮೇಲಕ್ಕೆ ಹೋಗುತ್ತಲ್ಲಪ್ಪ, ಲಾಸ್ಟಿಗೆ ಮೂಲೆಗೆ. ಅಲ್ಲ ಕೆಳಗಡೆ ಇಡು, ಲಿಂಟ್ಲು ಕೆಳಗಡೆ ಇಡು. ನೀನು ಲಿಂಟ್ಲವರೆಗೆ ಹೋಗ್ಬಿಡುತ್ತಲ್ಲೇ, ಲಿಂಟ್ಲು ಕೆಳಗಡೆ ಇಟ್ಬಿಡೋಲ್ಲ ಒಂದು ಕಿಟಕಿ. ಹಾಂ, ಆಯಿತಾ? ನೋಡಿ, ಈ ಕಡೆನೂ ಕೊಟ್ಟಿಲ್ಲ ನೀನು ಕಿಟಕಿ, ಈ ಕಡೆ ಇಲ್ಲಿ ಇದಕ್ಕೆ ರೂಮ್ ಕೊಟ್ಟಿಲ್ಲ ಅಲ್ವಾ, ಇಲ್ಲೇ ಕೊಡ್ತಾ ಇದೀಯಾ. ಅಲ್ಲ ಒಪ್ಪಾರ ಅಂದರೆ ಇದಕ್ಕೆ ಟಚ್ ಮಾಡಿದ್ರೆ ಹಾಕೋಬೇಕು. ನೀನು ಏನು ಹಾಕಿದ್ರು, ನೀನು ಏನಾದ್ರು ಮಾಡು, ಇದಕ್ಕೆ ಈ ಮನೆಗೆ ಟಚ್ ಆಗಬಾರ್ದು. ನಿನಗೆ ಇವಾಗ ಕಾಂಪೌಂಡ್ ಹಾಕಾಗಿಲ್ವಾ, ಮೆಸ್ ಅಲ್ಲ ಇದು ಬರುತ್ತಲ್ಲ ತಗಡು ಶೀಟ್ ವೇಸ್ಟ್ದು, ಆ ಶೀಟ್ನ ಹಿಂಗೆ ಇಲ್ಲಿಂದ ಅಲ್ಲಿಗೆ ಉಣ್ಬಿಟ್ಟು ಇಲ್ಲ, ಒಂದು 4 ಅಡಿ 5 ಅಡಿ ಇದ್ರ ಪಕ್ಕದಲ್ಲೇ ಹಿಂಗೆ ತಗೊಂಡೋಗು, ಅಲ್ಲಿಂದ ಅಲ್ಲಿಗೆ ತಗೊಂಡೋಗು, ಶೀಟ್ ಹಾಕೋ. ದುಡ್ಡು ಬಂದಮೇಲೆ ನಿಮ್ಮ ಕಾಂಪೌಂಡ್ ಅಂತೂ ಕಂಪಲ್ಸರಿ. ಕಾಂಪೌಂಡ್ ಇಲ್ಲ ಅಂದರೆ ಮನೆಯೇ ಅಲ್ಲ. ಪಶ್ಚಿಮ ದಕ್ಷಿಣ ಕಾಂಪೌಂಡ್ ಇಲ್ಲದೆ ಹೋದರೆ ಸುಮ್ಮನೆ ಎಳಿತಾ ಇರುತ್ತೆ, ದುಡ್ಡು ಹೋಗ್ತಾ ಇರುತ್ತೆ. ಒಂದು ಇಟ್ಕೆ ಹೋದರೆ 15-12 ರೂಪಾಯಿ ಹೋಯ್ತು. ಅರ್ಥ ಆಯ್ತಾ? ಹಿಂಗೆ ವೇಸ್ಟ್ ಆಗ್ತಾ ಇರುತ್ತೆ ಸುಮ್ಮನೆ. ಈಗ ಅದನ್ನು ಅದು ಮಾಡಿ ಈ ಥರದ್ದು ನಿಮಗೆ ವೇಸ್ಟ್ ಆಗಿದ್ರೆ ಆಗಬೇಕು ಅಂದರೆ ಈ ಶೀಟ್ ಆದರೂ ಹಾಕು, ಇಲ್ಲ ರೆಡಿಮೇಡ್ ಕಾಂಪೌಂಡ್ ಎಷ್ಟಾಗುತ್ತೆ 30 ಅಡಿಗೆ, ಇದೊಂದು 30, ಇದೊಂದು ಎಷ್ಟಿದೆ, ಈ ಕಡೆ ಎಷ್ಟಿದೆ, ಈ ಕಡೆ 23, 30, 20 50 ಅಡಿ. 50 ಅಡಿ ಇಂಟು 6 ಅಡಿ ಹಾಕಿದ್ರು 5 6 30, 300 ಅಡಿ. 300 ಅಡಿ ಇಂಟು 80 ರೂಪಾಯಿ. ಹಾಂ, 8 3 24 ಸಾವಿರದಲ್ಲಿ ಆಗೋಗುತ್ತೆ. 25 ಸಾವಿರದಲ್ಲಿ ಬಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ನೀಟಾಗಿ. ಹಾಂ, ಅರ್ಥ ಆಯ್ತು ನಿನಗೆ? ಕಾಂಪೌಂಡ್ ಇನ್ನೂ ಸ್ವಲ್ಪ ಮಣ್ಣು ಬೇಕಾ, ಹೈಟ್ ಮಾಡ್ಕೊ, ಹೆಂಗೆ ಬೇಕಾ ನೋಡ್ಕೊ, ಅದನ್ನು ಸ್ವಲ್ಪ ಹೈಟ್ ಮಾಡ್ಕೊ. ಈಗ ಶೀಟ್ ಹಾಕೋ, ನೀಟಾಗಿ ಲೆವೆಲ್ ಮಾಡಿಬಿಟ್ಟು ಆಮೇಲೆ ಬೇಕಾರೆ ಹಾಕೋ. ಹೆಂಗೆ ಬೇಡ, ಹಾಕಂಗಿದ್ರೆ ಅಲ್ಲಿ ಪಿಲ್ಲರ್ ಕೊಟ್ಟು 3 ಪಿಲ್ಲರ್ ಕೊಟ್ಟು ಫುಲ್ ಹಾಕ್ಸು, ಇಲ್ಲ ಫುಲ್ ಹೆಂಚೆ ಹಾಕ್ಸು, ಇಲ್ಲ ಫುಲ್ ಸೀಟ್ ಹಾಕ್ಸು. ಏನು ಹಾಕಿದ್ರು ಸ್ಕ್ವೇರಾಗಿ ಹಾಕ್ಸು. ಅಗ್ನಿಮೂಲೆಯಿಂದ ದೇವಮೂಲೆವರೆಗೂ ಸ್ಕ್ವೇರ್ ಇರಬೇಕು. ಅರ್ಥ ಆಯ್ತಾ? ಈಗೆಲ್ಲ ಅಲ್ಲಿ ನೋಡಿ, ಅಲ್ಲೆಲ್ಲ ಹೊಡೆದಾಕ ಕೇಳಿದೆ ಹೋಗಿ, 2 ಪಿಲ್ಲರ್ ಹಿಂಗೆ ಮುಂದೆ ಕೊಟ್ಬಿಟ್ಟವ್ರೆ.
ಅಗ್ನಿಮೂಲೆ ಬೆಳೆಸ್ಬಿಟ್ಟು ಅಲ್ಲಿ. ಸೊ ಅದೆಲ್ಲ ಬೇಡ. ಹಾಕಂಗಿದ್ರೆ ಪೂರ್ತಿ ಹಾಕು ಅಲ್ಲಿವರೆಗೂ, ಇಲ್ಲ ಹೆಂಚು ಹಾಕ್ಬಿಟ್ಟು ನೀಟಾಗಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನಮ್ಮ ಹೆಂಚು ಹಾಕ್ಕೊಳ್ಳಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಹಾಂ, ನಿಮ್ಮ ಮಳೆ ಮನೆ ತುಂಬ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ ವಾಸ್ತು. ಅದೇ ಕುಬೇರ ಮನೇಲಿ ಬಾತ್ರೂಮ್ ಇಟ್ಬಿಟ್ಟವ್ರೆ ನೈಋತ್ಯ, ಆ ಹಿಂದೆ ಬಾತ್ರೂಮು, ಈ ಕಡೆ ಉತ್ತರದಲ್ಲಿ ದನಗಳ ಶೆಡ್ಡು. ಆ ಎರಡು ಮಿಸ್ಟೇಕ್ ಬೇಕಿದ್ದು ಒಳ್ಳೆ ಮನೆ, ಅದು ಚೆನ್ನಾಗಿದೆ. ಉತ್ತರ ಚೆನ್ನಾಗಿರ್ಬೇಕು ನೋಡಿ, ಹಿಂಗಿರ್ಬೇಕು ಈ ಉತ್ತರ. ಈ ಥರ ಇಲ್ಲಿ ಎಷ್ಟು ಕಿಟಕಿ ಇದೆಯಲ್ಲ ನಿಮ್ಮ ಮನೇಲಿ, ಎಲ್ಲ ಯಾವ ಥರ ಇದೆಯಾ ಉತ್ತರದಲ್ಲೇ? ಎಲ್ಲ ಉತ್ತರ ಇಲ್ಲ. ಉತ್ತರ ಇಲ್ಲ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಮತ್ತು ಸೊಸೆಯರ್ ಪ್ರಾಬ್ಲಮ್. ಅಂದರೆ ಸೊಸೆಯರ್ ಅಂದರೆ ಹೆಣ್ಮಕ್ಳು ಸ್ವಲ್ಪ ಅಷ್ಟು ಇದಾಗಿರಲ್ಲ, ಸಂತೋಷವಾಗಿರಲ್ಲ ಯಾರು, ನಿಮ್ಮಿಂದ ಮನೆಯಿಂದ ಹೋಗಿರೋರಾಗಲಿ ನಿಮ್ಮ ಮನೆಗೆ ಬಂದಿರೋರಾಗಲಿ. ಸೊ ಆ ಥರ ಆಗುತ್ತೆ ಅದು ಎನರ್ಜಿ. ಸಿಂಗಲ್ ಇಡಿಸ್ಬೋದಾ ಸರ್? ಈಗ ಮಾಡ್ತಾ ಇದೀವಿ, ಸಿಂಗಲ್ ಇಡಿಸ್ಬೋದಲ್ಲ ಸಾಕಲ್ಲ? ಏನ ಸಿಂಗಲ್ ಕಿಟಕಿ ಇಡಿಸ್ಬೋದಲ್ಲ? ಇಡಿಸ್ಬೋದು ಆಯಿತಾ, ಸಿಂಗಲ್ ಕಿಟಕಿ ಇಡು. ಈಗ ದೊಡ್ಡ ಮಾಡ್ಸಿದ್ವಿ, ಇಲ್ಲಿಗೆ ಹಾಂ ರೂಮ್ ಬರುತ್ತೆ ಅಂತ ಚಿಕ್ಕ ಮಾಡ್ಸಿದ್ವಿ ಅಷ್ಟೇ. ಆಯ್ತು. ಈಗ ನೀನು ಇಲ್ಲೇ ಇಟ್ಕೋ, ಯಾಕಂದ್ರೆ ಅಲ್ಲೆಲ್ಲ ಟಿ ವಿ ಯೂನಿಟ್ ಎಲ್ಲ ಬೇಕು. ನೀನು ಉತ್ತರ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ವಿಂಡೋ, ನೀವು ಇಲ್ಲಿ ದೇವ್ರ ರೂಮ್ ಮಾಡಿದ್ಮೇಲೆ ಇಲ್ಲಿ ಕಿಟಕಿ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಸಿಂಗಲ್ ಮಾಡ್ತೀನಿ ಅಷ್ಟೇ, ಸಿಂಗಲ್. ಹಿಂಗೆ ಹೈಟ್ ಆಗಿ ಇಲ್ಲ ಎಷ್ಟು ಬರುತ್ತೆ ದೇವ್ರ ಮನೆಪ್ಪ? ಎಷ್ಟು ಬರುತ್ತೆ? 2-3 ಅಡಿ, 3 ಅಡಿ, ಹಿಂಗೆ 4 ಅಡಿ, ಹಿಂಗೆ 3 ತಗೋ, ಹಿಂಗೆ 4 ತಗೋ, ಸ್ವಲ್ಪ ದೊಡ್ಡದಾಗಿ ಆಯಿತಾ. ಒಂದು ಕೂತ್ಕೊಂಡು ಪೂಜೆ ಮಾಡೋ ಥರ. ಮಿಕ್ಕಿದ್ದೆಲ್ಲ ಕಿಟಕಿನೇ ಅಲ್ವಾ? ಹಾಂ, ಸೆಟ್ ಮಾಡಿ, ಏನು ತೊಂದರೆ ಇಲ್ಲ. ಯಾವುದಮ್ಮ? 21 ಇರಬೇಕು. ಹಾಂ, 19 ಇಲ್ಲ 21 ಆ ಥರ. ಲಾಭ ನಷ್ಟ ಫಿಕ್ಸ್ ಮಾಡಿಕೊಂಡು ಮಾರ್ಕ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಬಸ್ ಸಂಖ್ಯೆ ಇರೋ ಥರ ಮೇಲೆ ಹೋಗೋ ಥರ ನೋಡಿ, ಲಾಭ ನಷ್ಟ ಹಂಗೆ ಸೆಟ್ ಮಾಡ್ಕೊಳ್ಳಿ. ಲಾಭಕ್ಕೆ ಎಂಟ್ರಿ ಆಗ್ಬೇಕು, ಮೇಲೆ ಫ್ಲೋರಿಗೆ ಕೂತ್ಕೋಬೇಕು ಆ ಥರ ಸರ್. ಹಾಂ ಏಮ್ಮ ಸರ್ ಅದು ಹೌದು, ಇಲ್ಲಿ 2 ಮೆಟ್ಲು ಬರುತ್ತೆ. ಇಷ್ಟೇ ಹೈಟಿಗೆ, ಹಾಂ 2 ಹೈಟ್ ಆಗಿ ಇಷ್ಟೇ ಹೈಟಿಗೆ ಮಾಡಿಸ್ಬಿಟ್ಟು ಈ ಕಡೆಯಿಂದ ಹತ್ತಂಗ್ ಮಾಡೋಣ ಅಂತ. ಎಲ್ಲಿ? ಈ ಕಡೆಯಿಂದ ಹತ್ತಿ ಹಾಂ ಬರೋಣ ಅಂತ. ಅಲ್ಲ ನೀನು ಮಾಡ್ತೀವಲ್ಲ, ಅದು ಹೈಟ್ ಮಾಡ್ಸೋಣ ಅಂತ ಒಂಚೂರು. ಹೌದು, ಅಲ್ಲ ಪೂರ್ತಿ ಇದು ಹೈಟ್ ಆಗುತ್ತೆ. ಹೈಟ್ ಆಗಲಿ, ಈ ಕಡೆಯಿಂದ ಮೆಟ್ಲು ಬರಂಗೆ ನಾವು ಈ ಕಡೆಗೆ ಮೆಟ್ಲು ಅಂದ್ರೆ ಹಿಂಗ್ ಒಳಗೆ ಹಿಂಗೆ ಯಾಕೆ ಬರ್ತೀಯಾ? ಅದೇ ಅಂತಂದ್ರೆ ಇಲ್ಲ ಸ್ಟ್ರೈಟ್ ಬರಬೇಕು. ಇದು ಹೈಟ್ ಮಾಡು, ಅಲ್ಲಿ ಮೆಟ್ಲು ಹಾಕೋ, ಅಲ್ಲಿ ಮೆಟ್ಲು ಹಾಕಿ ಇಲ್ಲಿ ಒಂದು ಸ್ಟೆಪ್ ಇಟ್ಕೋ, ಡೈರೆಕ್ಟ್ ಲಾಭಕ್ಕೆ ಬರೋ ಥರ. ಒಳಗಡೆಗೆ ಒಂದೇ ಮೆಟ್ಲು, ಒಂದು ಲಾಭ ಡೈರೆಕ್ಟಾಗಿ ಈ ಸ್ಟೆಪಿಂದ. ಅಲ್ಲಿಂದ ಬೇಕಾದ್ರೆ ಲಾಭ ನಷ್ಟ ಲಾಭಕ್ಕೆ ಬಾ, ಆ ಥರ ಸೆಟ್ ಮಾಡಿ ಕೆಳಗಡೆ. ಅದು ಹಿಂಗೆ ಹಿಂಗೆ ಬರಬಾರ್ದು, ಬೇಡ ಹಿಂಗೆ ಬರೋರು, ಹಿಂಗೆ ಸ್ಟ್ರೈಟೇ ಬರಬೇಕು. ಹಾಂ, ಸ್ಟ್ರೈಟೇ ಬರಬೇಕು, ಅದು ಹಿಂಗೆ ಬರೋಂಗಿಲ್ಲ. ಓಕೆನಾ? ಬಾ. ಇನ್ನೇನು ಕನ್ಫ್ಯೂಸ್ ಇದ್ದರೆ ಫೋನ್ ಮಾಡು. ಹಾಂ.